ಸಂತೋಷದಿಂದ ಸ್ವೀಕಾರ ಮಾಡಿದಳೆಂಬುದಾಗಿ ನಾವು ನೋಡುತ್ತೇವೆ. ಆಕೆಗೆ ಮಗುಲು ಕೂಡ ಅಂದ್ರೆ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಕೂಡ ಸೂಚನೆ ಆಗಿತ್ತಂದ್ರೆ ಬರೆಯಲ್ಪಟ್ಟಿತ್ತು ಏನಂದ್ರೆ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಇರುವಳು, ಅವನಿಗೆ ಇಮ್ಮಾನುವೇಲ್ ಹೆಸರಿಡುವಳು ಎಂಬುದಾಗಿ ಬರುತ್ತೆ. ಆವಾಗ ಗರ್ಭದ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ಹಾಗೆ ಹೆಸರು ಸೂಚನೆ ಮಾಡಿರಲಿಲ್ಲ. ಹಾಗೆ ಹೆಸರು ಸೂಚನೆ ಮಾಡಿದಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಕನ್ನಿಕೆಯ ಗರ್ಭಿಣಿಯಾಗಿ ಮಗನ ಅಡಿವಳೆಂಬುದಾಗಿ ಅಷ್ಟೇ ಹೇಳಿರುವಾಗ ಹೆಸರು ಸೂಚನೆ ಮಾಡಿರಲಿಲ್ಲ. ಅಲ್ಲಿ ನೋಡಿ, ಈಗ ಆಗಿ ಹೆಸರು ಸೂಚನೆ ಮಾಡಿರೋದು ನಾವು ನೋಡ್ತೇವೆ. ಲೂಕನ ಬರೆಸುವಂತೆ 1ನೇ ಅಧ್ಯಾಯ ವಚನ 26-27. ಲೂಕನ ಬರೆಸುವಂತೆ 1ನೇ ಅಧ್ಯಾಯ ವಚನ 26-27. ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಇಲ್ಲಿ ಆ ಕನ್ಯೆಯ ಹೆಸರು ಮರಿಯಳು ಅಂತಕ್ಕಂಥ ಮಾತನ್ನು ಹೆಸರನ್ನು ಅಲ್ಲಿ ಸೂಚನೆ ಮಾಡಲಾಯಿತು. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅಗಿಯು ಕನ್ಯೆಯಾಗಿದ್ದಳು, ಅಗಿಯು ಆಕಾಂಕ್ಷ ಆಸೆಗಳು ಇತ್ತು ಅಂತಕ್ಕಂಥ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಇವತ್ತು ನಾವು ಸ್ವಲ್ಪ ಮದುವೆ ಆಗಲಿರೋರು ಇವತ್ತಿನ ನಾವು ಕನ್ಯೆ ನಮ್ಮ ಲೋಕದ ವಿಚಾರದಲ್ಲಿ ನೋಡುವಾಗ ಮದುವೆ ಆಗುವ ಅವ್ರ ವಿಚಾರಗಳಾಗಿತ್ತು ಅಂದ್ರೆ, ನಾನಿನ್ನೂ ಓದ್ಬೇಕು, ನಾನಿನ್ನ ಆಡ್ಬೇಕು, ನಾನಿನ್ನ ಉತ್ತಮವಾಗಿ ಒಳ್ಳೆ ಕೆಲಸವನ್ನು ಮಾಡಬೇಕು, ನಾನು ಅಷ್ಟು ಮದುವೆ ಮಾಡಿಕೊಳ್ಳಬಾರ್ದು ಅಂತಕ್ಕಂಥ ವಿಚಾರಗಳು ಆಟ ಪಾಠಗಳಲ್ಲಿ ನೋಡುತ್ತಾನ ಒಂದು ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಕಳೆದು ನಾವು ನೋಡುತ್ತೇವೆ. ಆದ್ರೆ ಕನ್ಯೆ ಮನೆಯವರು ಆಕೆಯೂ ಆಶೀರ್ಬೋದಾಗಿದ್ದೇನೆ, ನಾನು ಇನ್ನೂ ಕನ್ಯೆ ಆಗಿದ್ದೇನೆ, ನಾನು ನಿಶ್ಚಿತಾಗಿದ್ದು ಕರೆ, ಆದ್ರೆ ನನ್ನ ಕನ್ಯೆ ಆಗಿದ್ದೇನೆ. ನನ್ನ ಕನ್ಯೆಯ ಒಂದು ದಿನಗಳನ್ನು ನಾನು ಸಂತೋಷದ ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ತಿಳಿಬಹುದು, ಆಲೋಚಿಸಬಹುದು. ಆದರೆ ದೇವರ ಅಪ್ಪಣೆ ಮೇರೆಗೆ ಆಕಿ ಯಾವಾಗ ನೀನು ಗರ್ಭಿಣಿಯಾಗಿ ಪೌತ್ರಾತ್ಮಕ ಗರ್ಭಿಣಿಯಾಗಿ ಒಬ್ಬ ನನ್ನ ಮಗನನ್ನು ಎರುವಿ ಅಂತ ಹೇಳಿದ ತಕ್ಷಣ ಆಕೆ ಸಂತೋಷದ ಸ್ವೀಕಾರ ಮಾಡಲು ಅದೊಂದು ಮಾತು ಹೇಳಬೇಕಂದ್ರೆ, ನಾನು ಪುರುಷನನ್ನು ಅರ್ಥಲ್ಲ ಸ್ವಾಮಿ, ಏನು ಸಾಧ್ಯ ಅಂತ ಮಾತನ್ನು ಹೇಳಿದಾಗೂ ಅದು ದೇವರ ಕೃಪೆ. ಅಂದ್ರೆ ನೀನು ಆವಾಗ ಈ ದೇವರ ಮಾತಿಗೆ ವಿಧೇಯರಾಗಿ ಯೇಸು ಕ್ರಿಸ್ತನನ್ನು ಎತ್ತಳು ಎಂಬುದಾಗಿ ನಮಗೆ ಗೊತ್ತುಂಟು. ಈಗ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ 7 ಮಾತು ಶಿಲುಬೆಯಲ್ಲಿ ಯಾವ ಮಾತುಗಳಲ್ಲಿ ಅಮ್ಮನನ್ನು ಕೂಡ ನೆನಪು ಮಾಡಿಕೊಳ್ಳುವುದಾಗಿ ನಾವು ನೋಡ್ತೇವೆ. ಆ ಸಂದರ್ಭ ಎಂಬುದು ಯೇಸು ಸ್ವಾಮಿ ಸಂದರ್ಭ ಎಂಬುದು ಯಾವ ರೀತಿಯಾಗಿತ್ತು? ಕಷ್ಟ, ಹಿಂಸೆ, ಎಲ್ಲ ನೋವು ಅನುಭವಿಸುವ ಸಂದರ್ಭ. ಅಂತ ಸಂದರ್ಭದಲ್ಲಿ ತಾಯಿಯನ್ನು ಕೂಡ ನೆನಪು ಮಾಡಿಕೊಂಡ. ಅಮ್ಮ ಶಿಷ್ಯರ ಕರೆದು, ಅಮ್ಮ ಈಗ ನನ್ನ ತಾಯಿ ಅಂತಕ್ಕಂಥ ಮಾತನ್ನು ಆತನು ಆ ಒಂದು ದುಃಖದಲ್ಲಿ ಕೂಡ ತಾಯಿಯ ವಿಚಾರದಲ್ಲಿ ಮಗನ ಅತನಿಗೆ ಉದ್ದಕ್ಕ ಕಾಳಜಿ, ಆಕಾಂಕ್ಷೆ. ಇವತ್ತು ತಾಯಿನ ಬಿಟ್ಟುಬಿಡೋದು ಇದು ಲೋಕಕ್ಕೆ ಗೊತ್ತಾಗಬೇಕು. ತಾಯಿಯ ಪ್ರೀತಿ ಎಂತಕ್ಕಂಥದ್ದು, ತಾಯಿಯ ಮಗನ ಪ್ರೀತಿ ಎಂತಕ್ಕಂಥದ್ದು ಗೊತ್ತಾಗಿ ಇರ್ತಕ್ಕಂಥ ವಿಚಾರದ ಆತನು ಶಿಷ್ಯನಿಗೆ ದೈವವನ್ನು ಮಗನು ತಾಯಿನ ಬಿಟ್ಟುಬಿಡಲಿಲ್ಲ. ನಾನು ಸಾಯ್ತೀನಿ, ನಾನು ಈ ಲೋಕ ಬಿಟ್ಟು ಹೋಗ್ತಿದ್ದೀನಿ, ನಮಗೆ ತೊಂದರೆ ಇಲ್ಲ. ಈಗ ನಿಶ್ಚಿತ ನನಗೆ ಯಾಕೆ ಅನುಭವ ಆಗಿತ್ತು, ಆದರೂ ಕೂಡ ಸ್ವಾಮಿ ತಾಯಿಯ ಬಗ್ಗೆ ನಾವು ಈ ಲೋಕ ತಿಳಿದುಕೊಳ್ಳೋಕೆ ತಾಯಿಯ ಒಂದು ತ್ಯಾಗ. ಎಲ್ಲ ಮಕ್ಕಳು ಬಹಳ ತಿಳ್ಕೊಂಡು 9 ಮಕ್ಕಳನ್ನು ಒಟ್ಟಿಗೆ ಇಟ್ಕೊಂಡು ಬಹಳ ಸಂತೋಷಗಳನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ನಾನು ತಾಯಿ ಅಂತಿದ್ದೇನೆ ನಮ್ಮ ಮಾತು. ಆದರೆ ಕೆಲವು ಮಕ್ಕಳನ್ನು ಹೆತ್ತು ಮಕ್ಕಳು ದೊಡ್ಡವರಾಗಿ ಅವರ ಸ್ಥಾನಮಾನ ಇದ್ದಾಗ ಎಷ್ಟೋ ಜನ ನೋಡ್ತೀವಿ, ತಾಯಿ ತಂದೆಯನ್ನು ತಗೊಂಡೋಗಿ
ಉದಾಸಿಸಿಕೊಳ್ಳುವುದನ್ನು ನೋಡುತ್ತೇವೆ. ಅದೇ ಮಕ್ಕಳು ಭೂಮಿಯ ಒಂದು ದೊಡ್ಡವರಾಗಿ ಬೆಳೆದು ಅವರ ಕಾರ್ಯಗಳಿಂದಾಗಿ ತಂದೆ ತಾಯಿಗಳನ್ನು ಉದಾಸಿಸಿಕೊಳ್ಳುವುದನ್ನು ನೋಡುತ್ತೇವೆ. ಮೊದಲ ತಂದೆಗಳನ್ನು ನಿರ್ಲಕ್ಷ್ಯ ಮಾಡುವುದನ್ನು ನೋಡುತ್ತೇವೆ. ಆದರೆ ಯೇಸು ಸ್ವಾಮಿ ತಾಯಿಯನ್ನು ತನ್ನ ಶಿಷ್ಯನಿಗೆ ಒಪ್ಪಿಸುವುದಾಗಿ ನಾವು ಗಮನದಲ್ಲಿ ನೋಡ್ತೇವೆ. ಒಂದು ದಿನ ಹೀಗೆ ತಾಯಿಯ ವಿಚಾರದಲ್ಲಿ ಹೇಳಬೇಕಾದ್ರೆ ಬಹಳ ದೊಡ್ಡ ಚರಿತ್ರೆ ಇದೆ. ತಾಯಿ ತ್ಯಾಗ ಅಂತಕ್ಕಂಥ ಸಂದರ್ಭ. ಈ ಒಂದು ತಾಯಿ ವಿಚಾರದಲ್ಲಿ ನಾವು ತಾಯಿ ಯೇಸುಸ್ವಾಮಿ ವಿಚಾರ, ಯೇಸುಸ್ವಾಮಿ ಆ ತಾಯಿ ವಿಚಾರದಲ್ಲಿ ಆಲೋಚನೆ ಮಾಡಿ ನಾವೆಲ್ಲರೂ ತಿಳ್ಕೊಳ್ಬೇಕು. ಇವತ್ತು ಯೇಸುಸ್ವಾಮಿ ಯಾವ ರೀತಿಯಾಗಿ ತಾಯಿಯನ್ನು ಪ್ರೀತಿ ಮಾಡಿ ತಾಯಿಯನ್ನು ತನ್ನ ಶಿಷ್ಯರಿಗೆ ನಮ್ಮ ತಾಯಿ ಅನಾಥರಾಗ್ತಾರೇನು, ನಮ್ಮ ತಾಯಿ ಯಾರು ನೋಡ್ಕೊಳ್ಳೋದಿಲ್ಲ ನೋಡ್ಕೊಳ್ಳೋದಿಲ್ಲವೇನೋ ತಿಳ್ಕೊಂಡು ಹಾಗೆ ನಾನು ಸಾಯಿತು ನನ್ನ ತಾಯಿಯ ಜೋತು ನನ್ನ ಶಿಷ್ಯರಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಮಾಡಿ ಆ ಒಂದು ಸಂದರ್ಭದಲ್ಲಿ ತಾಯಿಯನ್ನು ನೋಡ್ತಿದ್ದೇವೆ. ತಾಯಿಯ ತ್ಯಾಗದಲ್ಲಿ ನಾವು ಬಹಳ ಹೇಳ್ಬೋದು. ಒಂದು ರೀತಿ ಒಂದಿನ ಹೀಗೆ ಒಬ್ಬ ಹೆಣ್ಣು ಮಗಳಿಗೆ ಮಗು ಜನಿಸಿತ್ತು. ಹೆಣ್ಣು ಮಗು ಜನಿಸಿದಾಗ ಆ ಜನಿಸಿದ ತಕ್ಷಣ ತಂದೆ ತೀರ್ಕೊಂಡ್ಬಿಟ್ಟ. ಹಾಗೆ ಗಂಡ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡಾದ ತಕ್ಷಣ ಆ ಮಗಳನ್ನು ನೋಡ್ರಿ, ನಾವು ಬಹಳ ಕಡೆ ನೋಡ್ತೀವಿ. ನಾವು ಲೋಕದಲ್ಲಿ ನಮ್ಗಮನ ಇರ್ತದ ಏನಂದ್ರೆ ಗಂಡ ತೀರಿಕೊಂಡರು ಮಕ್ಕಳನ್ನು ತಾಯಿ ಬಹಳ ಸುಗಮವಾಗಿ ಅಂದ್ರೆ ಉತ್ತಮವಾದ ರೀತಿಯಲ್ಲಿ ಬೆಳೆಸೋದು ನೋಡ್ತೇವೆ. ನಾವಲ್ಲ ಬೆಳೆಸುವ ರೀತಿಯಲ್ಲ. ಹೆಂಡತಿ ತಕ್ಷಣ ನಮ್ಮ ಗಣ ನಿಜಗಳು ನಮ್ಮ ಆಚರಣೆ ಬೇರೆ ಆಗ್ತವೆ. ಆದಂತ ಹೆಂಡತಿ ತಾಯಿ ಆ ರೀತಿ ಅಲ್ಲ. ಮಕ್ಕಳಿಗೋಸ್ಕರ ತಾಯಿ ತ್ಯಾಗ ಮಾಡ್ತಾರೆ. ಎಲ್ಲವನ್ನು ಮಾಡ್ತಾರೆ. ಹಾಗೆ ನಾವು ಬಿಯಗಳನ್ನು ತ್ಯಾಗ ಮಾಡ್ತಾರೆ. ಮಕ್ಕಳಿಗೋಸ್ಕರ ನಾವು ಈ ಲೋಕಕ್ಕೆ ಇದ್ದೀನಿ ಅಂತಕ್ಕಂಥ ಆಲೋಚನೆ ನಾವು ಹೇಳ್ಬೇಕು. ಅದೇ ರೀತಿಯಾಗಿ